ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಆಲ್ಮೋಸ್ಟ್ ತೆರೆ ಬಿದ್ದಿದೆ. ಸಂಪುಟ ವಿಸ್ತರಣೆಯ ಸೂತ್ರ ನಿನ್ನೆ ದೆಹಲಿಯಲ್ಲಿ ಫೈನಲ್ ಆಗಿದೆ. 60% ಹೊಸಬರಿಗೆ, 40% ಹಿರಿಯರಿಗೆ ಅನ್ನೋ ಲೆಕ್ಕ. 60-40 ಅನುಪಾತದಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯಾಗುತ್ತೆ. ಒಂದೇ ಬಾರಿಗೆ 20 ಸ್ಥಾನವನ್ನು ತುಂಬೋದಕ್ಕೆ ಹೈಕಮಾಂಡ್ ಯೋಚಿಸಿದೆ. 60-40 ಅನುಪಾತದಲ್ಲಿ 60% ಹೊಸಬರಿಗೆ, 40% ಹಿರಿಯರಿಗೆ ಅವಕಾಶವನ್ನು ನೀಡುವಂಥ ಚಿಂತನೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿರುವುದು. ಸಾಮಾಜಿಕ ನ್ಯಾಯ, ಜಾತಿ, ಪ್ರಾಂತ್ಯದ ಮಾನದಂಡ ಇದೆಲ್ಲವನ್ನು ಪರಿಗಣಿಸಿ ಈ 60-40 ಸೂತ್ರ ಪಾಲನೆಯಾಗುವುದಕ್ಕಿದೆ. 20 ಸಚಿವ ಸ್ಥಾನ ಖಾಲಿ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ. ಹಿರಿಯರ ಸಂಖ್ಯೆಯೇ ದೊಡ್ಡದಿದೆ. ಬಟ್ ರಾಹುಲ್ ಗಾಂಧಿಯವರ ಸೂಚನೆ ಇದೆಯೇ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ. ನಿನ್ನೆ 1-to-1 ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಕೊನೆಗೆ ಈ ಸೂತ್ರವನ್ನು ಅಳವಡಿಸುವಂತ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ. 60-40 ಹಳೆಯ ಕ್ಯಾಬಿನೆಟ್ನಲ್ಲಿ ಇದ್ದಂಥವರನ್ನ ಮುಂದುವರಿಸೋದು, ಮತ್ತೆ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಅಭಿಪ್ರಾಯವನ್ನು ರಾಹುಲ್ ಗಾಂಧಿಯವರು ಕೂಡ ಕೊಟ್ಟಿದ್ರು. ಅದರಂತೆ ಈಗ ಸೂತ್ರ ರೆಡಿಯಾಗಿದೆ. 20 ಸಚಿವ ಸ್ಥಾನ ಸೇರಿ 23 ಸ್ಥಾನಗಳನ್ನು ತುಂಬೋದಕ್ಕೆ. 23 ಯಾವುದು ಅಂತಂದ್ರೆ 20 ಸಚಿವ ಸ್ಥಾನ, ಮೇಲ್ಮನೆಯ ಸಭಾಪತಿ, ಉಪಸಭಾಪತಿ ಮತ್ತು ಸ್ಪೀಕರ್ ಎಲ್ಲವನ್ನ ಕೂಡ ಒಂದೇ ಪಟ್ಟಿಯಲ್ಲಿ ಅಂತಿಮ ಮಾಡೋದಕ್ಕೆ ಹೈಕಮಾಂಡ್ ಯೋಚಿಸಿದೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಆಗಿದೆ. 1-to-1 ಮೀಟಿಂಗ್ ಮಾಡಲಾಯಿತು, ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಬಂದ ಬಳಿಕ ಈಗ ರೆಡಿಯಾಗಿರುವಂಥ ಪಟ್ಟಿಯ ಬಗ್ಗೆ ಫೈನಲ್ ಆದಂಥ ಒಂದು ಪರಿಶೀಲನೆಯನ್ನ ಮಾಡಿ, ಅಗತ್ಯ ಬಿದ್ದರೆ ಮತ್ತೆ ಸಿಎಂ ಮತ್ತು ಮಾಜಿ ಸಿಎಂ ಜೊತೆಗೆ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದಿನಾಂಕ ನಿಗದಿಯಾಗತ್ತೆ ಅಂತ. ದಿನಾಂಕ ನಿಗದಿಯೂ ಕೂಡ ಹೈಕಮಾಂಡ್ ಸೂಚನೆಯಂತೆಯೇ ಆಗತ್ತೆ ಅನ್ನೋ ಮಾಹಿತಿ ದೆಹಲಿಯಿಂದ ಸಿಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ 20 ಸಚಿವ ಸ್ಥಾನದ ಪೈಕಿ 60% ಹೊಸಬರಿಗೆ ಅಂತಂದ್ರೆ 12 ಹೊಸ ಮುಖಗಳು, 12 ಮಂದಿಗೆ ಅವಕಾಶ ಸಿಕ್ಕತ್ತೆ ಅಂತಾಯ್ತು. ಹೌದು ರಕ್ಷತ್, ಅದು ನಿನ್ನೆ ಬಹಳಷ್ಟು ಚರ್ಚೆ ಸಂದರ್ಭದಲ್ಲಿ ಈ ಬಾರಿ ವಿಶೇಷವಾಗಿ ಯಾರಿಗೂ ಕೂಡ ಮನಸ್ತಾಪ ಆಗದ ರೀತಿಯಲ್ಲಿ ಚರ್ಚೆಗಳಾಗಿದೆ ಕಳೆದ 2 ದಿನದಿಂದ. ಅಂದರೆ ನಿನ್ನೆ ಮೊನ್ನೆ ಕೂಡ. ನಿನ್ನೆ ಅಂತೂ ಪೂರ್ತಿ ಹೈಕಮಾಂಡ್ ನಾಯಕರು ನಿಮಗೆ 1-to-1 ಬೇಕಾ ಅಥವಾ ಎಲ್ಲರೂ ಕೂತು ಬೇಕಾ, ಈ ಎಲ್ಲ ಸಭೆಗಳನ್ನು ಕೂಡ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ದು ಏನಾದರೂ ಈ ನೀವು ತಂದಂಥ ಪಟ್ಟಿಗೆ ಏನಾದರೂ ಈಗ ನಾನು ರಾಹುಲ್ ಗಾಂಧಿಗೆ ಹೇಳಬೇಕು ಅಂತ ಅನಿಸಿರ್ಬೋದು ನಾಯಕರಿಗೆ, ಯಾಕೆ 3 ನಾಯಕರಲ್ಲಿ. ಹಾಗಾಗಿ 3 ನಾಯಕರು ಕೂಡ ರಾಹುಲ್ ಗಾಂಧಿ ಜೊತೆ 1-to-1 5 ನಿಮಿಷ 10 ನಿಮಿಷ ಮಾತಾಡಿರುವಂಥದ್ದು. ಅದೇ ರೀತಿ ವೇಣುಗೋಪಾಲ್, ಅದೇ ರೀತಿ ಸುರ್ಜೇವಾಲಾ. ಹಾಗಾಗಿ ನಿಮ್ಗೆ 1-to-1 ಆಗಿದೆ. ನಿಮ್ಮ ಆಕ್ಷೇಪ ಹೇಳ್ಬೋದು, ಹೆಸರು ಸರಿ ಇಲ್ಲ ಅಥವಾ ಅವರು ಬ್ಯಾಕ್ಗ್ರೌಂಡು ಏನಾದರೂ ಹೇಳ್ಬಹುದು, ಇವ್ರು ಬೇಡ ಬೇಕು ಎಲ್ಲವನ್ನು ಹೇಳ್ಬೋದು. ಅದೇ ರೀತಿ ಈ ಕಡೆಯಿಂದಲೂ ಕೂಡ ತಕರಾರು ಹೇಳ್ಬೋದು. ಸೊ ಈ ಎಲ್ಲದಕ್ಕೂ ಕೂಡ ನಿನ್ನೆ ಒಂದು ಒಳ್ಳೆ ವೇದಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೊಟ್ಟರು, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ಹಾಗಾಗಿ ಹೇಳಬೇಕಾದಂಥದ್ದನ್ನ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ನಾಯಕರು ಅನ್ನುವಂಥದ್ದು ಅಲ್ಲಿಂದ ಸಿಗ್ತಾ ಇರುವಂಥ ಮಾಹಿತಿ. ಅದರ ಹೊರತಾಗಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಈ ರೀತಿಯ ಮಾರ್ಗದರ್ಶಿ ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ರೆ 28 ಇರ್ಬೋದು ಅಥವಾ ಮುಂದಿನ 15 ವರ್ಷಕ್ಕೆ ನಾವು ಒಂದು ರೀತಿಯಲ್ಲಿ ನಾಯಕತ್ವವನ್ನು ಬೆಳೆಸಿದಂತಾಗುತ್ತೆ ಅನ್ನುವಂಥ ಒಂದು ಹಿಂಟನ್ನು ಪಾಸ್ ಮಾಡಿರುವಂಥದ್ದು. ಅಂದರೆ 60-40 ರೇಷಿಯೋದಲ್ಲಿ, ಅಂದರೆ ಈಗ 20+3 ಅವು ಎಲ್ಲವನ್ನೂ ಕೂಡ 60-40 ರೇಷಿಯೋದಲ್ಲಿ ನಾವು ಮಾಡಿದರೆ 40% ಹಿರಿಯರು, ಅವ್ರನ್ನ ಬಿಡೋದು ಬೇಡ. ಯಾಕಂದರೆ ಸರ್ಕಾರ ನಡಿಬೇಕಾದ್ರೆ ಹಿರಿಯರ ಅನುಭವವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಉಳಿದಂತೆ 60% ಫ್ರೆಶರ್, ಏನು ಮೊದಲನೇ ಬಾರಿ ಆಯ್ಕೆ ಆದವರು ಇದ್ದಾರೆ, 2, 3, 4 ಈ ಥರ ಆಯ್ಕೆ ಆಗಿ ಸಚಿವ ಸ್ಥಾನವನ್ನೇ ನೋಡದೇ ಇರೋವಂಥವ್ರು ಇದ್ದಾರೆ. ಅವ್ರು ಕೆಲವರು ಲಾಬಿ ಮಾಡಿರ್ತಾರೆ, ಕೆಲವರು ಮಾಡಿರೋದಿಲ್ಲ.
ಮತ್ತೆ ಅವ್ರು ಮುಂದೆ 28ರ ಚುನಾವಣೆ ಇರ್ಬೋದು ಅಥವಾ ಮುಂದೆ ನಾಯಕತ್ವವನ್ನ ಮುನ್ನಡೆಸುವವರು ಯಾರು ಅನ್ನುವಂತ ಪ್ರಶ್ನೆಗೆ ನಾವು ಮಂಜುನಾಥ್, ಇಲ್ಲಿ ಈಗಲೇ ಒಂದು ತಯಾರಿ ಪ್ರಶ್ನೆ ಬರುತ್ತೆ ಮಾಡಬೇಕು ಮಂಜುನಾಥ್. ಅನ್ನುವಂಥದ್ದನ್ನ ಈಗ ಬಹಳ ಸ್ಪಷ್ಟವಾಗಿ ಅಭಿಪ್ರಾಯ ನಾಯಕರ 60% ಜೊತೆ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತಾದ್ರೆ ಇಲ್ಲಿ ತನಕ ಮಂತ್ರಿ ಆಗದವರನ್ನ ಹೊಸಬರು ಅಂತ ಕನ್ಸಿಡರ್ ಮಾಡ್ತಾರೋ ಅಥವಾ ಏಜ್ ನಲ್ಲಿ ಯುವಕರನ್ನ ಕನ್ಸಿಡರ್ ಮಾಡಲಾಗತ್ತಾ? ಏನು ಯೋಚನೆ ಅದು? ರಕ್ಷತ್, ಎರಡು ಏಜಲ್ಲೂ ಕೂಡ ಅವರು ಗಮನದಲ್ಲಿ ಇಟ್ಕೊಂಡಿರುವಂಥದ್ದು. ಫ್ರೆಶರ್ಸ್ ಅಂದ್ರೆ ಹೊಸ ಮುಖಗಳು ಅಂತ ಅಂದ್ರೆ 60ರ ತನಕವೂ ಕೂಡ ಈ ತನಕ ಸಚಿವರಾಗದೇ ಇರುವಂಥವರನ್ನೂ ಕೂಡ ಅವರನ್ನು ಒಳಗಡೆ ತರಬೇಕು. ಆ ಭಾಗದಲ್ಲಿ, ಆ ಕ್ಷೇತ್ರದಲ್ಲಿ ನಾಯಕತ್ವ ಅಥವಾ ಸುತ್ತಮುತ್ತ ಕ್ಷೇತ್ರಗಳಲ್ಲಿ ನಾಯಕತ್ವ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ. ಮತ್ತೆ ಎಬೋ 60 ಇದೆಯಲ್ಲ, ಅಲ್ಲಿ ಕೆಲವು ಹಿರಿಯರು ಭಾಳಷ್ಟು ಇದ್ದಾರೆ. ಒಂದು 4 ಸರಿ 5 ಸರಿ 6 ಸರಿ ಆಗಿರುವಂಥವ್ರು ಹಿರಿಯರು ಇರುವಂಥದ್ದು. ಸೊ ಅವ್ರಿಗೂ ಕೂಡ ನಾವು ಅಕಾಮಡೇಟ್ ಮಾಡಬೇಕಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ 2 ಕೆಟಗರಿಯಲ್ಲಿ ಮಾಡ್ಕೊಂಡಿದ್ದಾರೆ. ರೇಷಿಯೋದಲ್ಲಿ ಆಯ್ಕೆ ಸಂದರ್ಭದಲ್ಲಿ 60-40 ಅಂದರೆ ಹೊಸ ಮುಖಗಳು ಜೊತೆಗೆ ಫಸ್ಟ್ ಟೈಮರ್ಸ್ಗೆ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಚರ್ಚೆ ಆಗಿದೆ. ಅದರಲ್ಲಿ ಕೆಲವು ಹೈಕಮಾಂಡ್ನ ಹಿರಿಯ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಅವರು ಕೊಟ್ಟಂಥ ಭಿನ್ನ ಉತ್ತರ ಏನು ಅಂತಂದ್ರೆ, ಅಭಿಪ್ರಾಯ ಏನು ಅಂದರೆ, ಬೇರೆ ಪಕ್ಷದ ರೀತಿ BJP ಅಥವಾ ಬೇರೆ ಪಕ್ಷದ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಆ ರೀತಿ ಪ್ರಥಮ ಬಾರಿಗೆ ಬಂದಂಥವ್ರಿಗೆ ಮಾಡಲಿಕ್ಕೆ ಕಷ್ಟ ಅನ್ನುವಂಥದ್ದು. ಯಾಕಂದರೆ ಇವ್ರ ಹತ್ರ ಹಿಂಗೆ ತೆಗೆದ್ರೆ ಸಾಕು, ಕೆಲವರು ಆಕಾಂಕ್ಷಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ 3ನೇ ಸರಿ 4ನೇ ಸರಿ 5ನೇ ಸರಿ ಗೆದ್ದಂಥವ್ರು. 5 ಸರಿ ಗೆದ್ದಿದ್ರು ಕೂಡ 1 ಸರಿ 2 ವರ್ಷಕ್ಕೋ ಆಗಿದ್ರೆ 2 ವರ್ಷ ಆ ರೀತಿಯ ಮಿನಿಸ್ಟರ್ ಆಗಿಬಿಟ್ಟು ಇಂದಿನ ಸರ್ಕಾರಗಳಲ್ಲಿ 10 ವರ್ಷದಿಂದ 5 ವರ್ಷದಿಂದ ಆ ರೀತಿ ಆಗೋಗಿದ್ದಾರೆ. ಹಾಗಾಗಿ ಇವ್ರ ಹತ್ರ ಜಾಸ್ತಿ ಇರೋಂಥವ್ರೆ ಇದೇ ರೀತಿ ಆದಂಥವ್ರು. ಹಾಗಾಗಿ ಫ್ರೆಶರ್ಸ್ಗೆ ನಾವು ಕೊಡಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಅನುಭವ ಆಗಲಿ, ಪಕ್ಷ ಏನು, ಸಂಘಟನೆ ಏನು, ಅಧಿಕಾರ ಏನು ಅನ್ನೋಂಥದ್ದು ಗೊತ್ತಾಗಲಿ ಅನ್ನೋವಂಥದ್ದು ಒಂದು ಇಬ್ಬರು ಹೈಕಮಾಂಡ್ ನಾಯಕರು ಈ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿ ಕೊಡಬೇಕು ಇಲ್ಲ ನಾವು ಕೊಡಲೇಬಾರ್ದು ಅಂತ ಏನು ಲೈನ್ ಡ್ರಾ ಆಗಿಲ್ಲ. ಆದರೆ ಕೊಟ್ಟರೆ ನಾವೇ ಒಂದು ಪ್ರಯೋಗ ಮಾಡಿದರೆ ಒಂದು ಒಳ್ಳೇದಾಗುತ್ತೆ ಅನ್ನೋಂಥ ಅಭಿಪ್ರಾಯ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಬಂದಿದೆ. ಹಾಗಾಗಿ 1 ಅಥವಾ 2ಕ್ಕೆ ಫ್ರೆಶ್ ಮೊದಲನೇ ಬಾರಿ ಆಯ್ಕೆಯಾದವರಿಗೆ ಅವಕಾಶಗಳು ಇದ್ದಾವೆ ಅನ್ನೋವಂಥದ್ದು ಕೆಲವು ಮೂಲಗಳು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಭಾಳ ನೀಟಾಗಿ ಡಿಸೈನ್ ಮಾಡಿ, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಮಾಡೋದ್ರಿಂದ ಏನು ಲಾಭ ಅನ್ನುವಂಥದ್ದು ಎಲ್ಲ ನಾಯಕರ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಇವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಲೀಸ್ಟ್ ತಯಾರಿ ಆಗುವಾಗಲೂ ಕೂಡ ಈ ರೀತಿಯ ಎಲ್ಲ ಮಾನದಂಡಗಳು ಇದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ರಾಹುಲ್ ಗಾಂಧಿ ವ್ಯಕ್ತಪಡಿಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.